बोलो भारत माता की ಜೈ ವಂದೇ ಮಾತಾರಂ. ಇಂದಿನ ಸುಂದರವಾದಂಥ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಕಾಡಂಗಿರ ಬಿ ಗ್ರಾಮದ ಪಾಲಕರೇ, ಪೋಷಕರೇ, ಪಂಚಾಯಿತಿ ಪ್ರತಿನಿಧಿಗಳೇ, SDMC ಪ್ರತಿನಿಧಿಗಳೇ, ಶಿಕ್ಷಣ ಪ್ರೇಮಿಗಳೇ, ಪದವೀಧರರೇ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೇ ಮತ್ತು ಮಕ್ಕಳ ತಾಯಂದಿರರೇ ಹಾಗೂ ಸುತ್ತಲಿನ ಎಲ್ಲ ಜನರೇ ಹಾಗೂ ಮುದ್ದು ಮಕ್ಕಳೇ, ನಾವಿಂದು ಮಾನ್ಯ ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿ ಅವರ ಒಂದು ಆಶಯದಂತೆ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರ ಒಂದು ಆದೇಶದಂತೆ ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಇಂದು ಪಾಲಕರ ಮತ್ತು ಶಿಕ್ಷಕರ ಸಭೆಯನ್ನು ತುಂಬ ವೈಭವದಿಂದ ಆಚರಿಸ್ರಿ ಅಂಥೇಳಿ ಆದೇಶ ಮಾಡಿದ್ದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಇಂದು ಕಾಡಂಗಿರ ಬಿ ಗ್ರಾಮದ ಶಾಲೆಯಲ್ಲಿ ನಾವು ತುಂಬ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲು ಸೇರಿದ್ದೇವೆ. ತಾವೆಲ್ಲರೂ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ತಾವೆಲ್ಲರೂ ಹೆಚ್ಚಿನ ರೂಪದಲ್ಲಿ ಪಾಲಕರು ಈ ಸ್ಕೂಲಿಗೆ ಆಗಮಿಸಿದ್ದೀರಿ. ಮೊದಲನೇದಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದು ಅಲ್ಲದೆ ಯಾವ ಶಾಲೆಯಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಹೇಳಿದರು, ಡಂಗರ್ ಸಾರಿಸ್ರಿ, ಆಹ್ವಾನ ಪತ್ರಿಕೆ ಕೊಡ್ರಿ, ಪಾಲಕರಿಗೆ ಫೋನ್ ಮಾಡಿ ಕರೀರಿ ಅಂತೇಳಿ. ಆದ್ರೂ ನಾವು ಎಲ್ಲ ಸರ್ವ ರೀತಿ ಪ್ರಯತ್ನ ಮಾಡಿದರು. ಇಷ್ಟು ಜನ ಅಂದರೆ ನಾವು ನಮ್ಮ ಲಿಮಿಟ್ ಎಷ್ಟಿತ್ತು ಅಷ್ಟನ್ನು ಮೀರಿದ್ರಿ. ಅದಕ್ಕಾಗಿ ಕಾಡಂಗೇರಿ ಎಲ್ಲ ತಾಯಿ ತಂದೆಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದು ಅಲ್ಲದೆ ತಾವೆಲ್ಲರೂ ಶಾಲೆಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ತುಂಬ ಒಂದು ಪ್ರತಿಯೊಂದು ರಂಗದಲ್ಲಿ ನಾ ಬಂದು ಈ ಊರಿಗೆ ಅಂದರೆ ಕಾಡಂಗಿರ ಬಿ ಊರಿಗೆ ನಾನು ಬಂದು 5 ವರ್ಷ ಆಯಿತು. ನಿಮ್ಮದೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಈ ಶಾಲೆ ಈ ಮಟ್ಟಕ್ಕೆ ಬಂದಿದೆ. ಅದು ಅಲ್ಲದೆ ನಮ್ಮ ಕಾಡಂಗಿರ ಬಿ ಕುಗ್ರಾಮ ಇಂಥ ಒಂದು ಒಳಗಡೆ ಇರತಕ್ಕಂಥ ಶಾಲೆಗೆ ಭಾಳಷ್ಟು ದೂರಿನಿಂದ ಅಧಿಕಾರಿಗಳು ಬಂದು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಕಾಡಂಗೇರಿ ಬಿ ಗ್ರಾಮಸ್ಥರೇ, ಮತ್ತಾರೂ ಇಲ್ಲ. ಅಂದರೆ ಮೊದಲು ಸುಮಾರು 7-8 ವರ್ಷದಿಂದ ಈ ಒಂದು ಶಾಲೆ ಕುಗ್ರಾಮ ಅಂತ ನಮಗೆ ಕಂಡು ಬಂದಿತ್ತು. ಆದರೂ ಕೂಡ ತಾವೆಲ್ಲರೂ ಸಹಕಾರದಿಂದ ನಮ್ಮ ಶಿಕ್ಷಕರು ಎಲ್ಲರ ಸಹಕಾರದಿಂದ ಈ ಶಾಲೆ ಈ ಮಟ್ಟಕ್ಕೆ ಬರಲು ಕಾರಣವಾಗಿದೆ. ಈ ಕಾಡಂಗಿರ ಬಿ ಶಾಲೆಗೆ ಬಂದು ನಾನು 5 ವರ್ಷ ಆಯಿತು. ಈ ನಮ್ಮ ಸಿದ್ದಯ್ಯ ಮುತ್ಯ ಮತ್ತು ದುರ್ಗಮ್ಮ ಈ ಒಂದು ಪುಣ್ಯದ ಫಲವಾಗಿ ನನಗೆ ಈ ಒಂದು ಊರಿನಲ್ಲಿ 5 ಪ್ರಶಸ್ತಿಗಳನ್ನು 5 ವರ್ಷದಲ್ಲಿ 5 ಪ್ರಶಸ್ತಿಗಳನ್ನು ತಾನಾಗಿ ಬಂದಿವೆ. ಇದಕ್ಕೆಲ್ಲ ನನ್ನ ತಂದೆ ತಾಯಿಗಳನ್ನೇ ಕಾರಣ ಅಂತ ಹೇಳ್ತೀನಿ. ನಾನು ಈ ಕಾಡಂಗಿರ ಬಿ ಗ್ರಾಮದ ಜನತೆಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಶಾಲೆ ಬೆಳವಣಿಗೆಗಾಗಿ ಕಾಡುತ್ತೇನೆ, ಕೇಳುತ್ತೇನೆ. ನನಗೆ ಈ ನಿಮ್ಮ ತಾಯಿ ತಂದೆ ಮೇಲೆ, ಮಕ್ಕಳ ಪಾಲಕರ ಪೋಷಕರ ಮೇಲೆ ನನಗೆ ಹಕ್ಕದ. ನಾನು ಪ್ರತಿಯೊಂದು ರಂಗದಲ್ಲಿ ಇವರು ಅವ್ರು ಅನ್ನದೇ ಪ್ರತಿಯೊಂದು ಕಾಡಂಗಿರ ಬಿ ಜನತೆಗೆ, ಪ್ರತಿಯೊಂದು ಕಾಡಂಗಿರ ಬಿ ತಂದೆ ತಾಯಿಗಳಿಗೆ ನಾನು ಇರುವ ತನಕ ಮಕ್ಕಳ ಜೀವನ, ಮಕ್ಕಳ ಭವಿಷ್ಯ ಸುಧಾರಿಸಲು ಯಾವುದಾದರೂ ಎಲ್ಲರೂ ಸರ್ಕಾರಿ ನೌಕರಿಗೆ ಸೇರಬೇಕಂತೇಳಿ ನಾವೆಲ್ಲ ಶಿಕ್ಷಕರು ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈಗಲ್ಲದೆ ನಾವು ಈ ಊರು ಬಿಟ್ಟು ಹೋದ್ರೂ ಇವು ಎಲ್ಲ ಮಕ್ಕಳು ಗೌರ್ಮೆಂಟ್ ಸರ್ವೆಂಟ್ ಆಗ್ತಾವ ಅಂತೇಳಿ ನನಗೆ 100ಕ್ಕೆ 100 ಭರವಸೆ ಅದ. ಆದರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಒಂದು ಬದಲಾವಣೆ ಆಗಬೇಕಂದ್ರೆ 6 ತಿಂಗಳ ವರ್ಷದಲ್ಲಿ ಆಗುವುದಿಲ್ಲ. ಇದಕ್ಕೆ ಟೈಮ್ ಬೇಕಾಗ್ತದ. ಈ ಒಂದು ಟೈಮಿನ ಪ್ರಕಾರ ಅಂದರೆ ಸಮಯದ ಪ್ರಕಾರ 1ನೇ ತರಗತಿ ಮಗು 2ನೇ ತರಗತಿಗೆ ಇರಲ್ಲ, 2ನೇ ತರಗತಿಗೆ ಇದ್ದಿದ್ದು 3ನೇ ತರಗತಿಗೆ ಇರಲ್ಲ. ಈಗ 1ರಿಂದ 10ನೇ ತರಗತಿ ತನಕ ಬರುವವರೆಗೆ ಎಲ್ಲ ಮಕ್ಕಳನ್ನು ಬದಲಾವಣೆ ಮಾಡಬೇಕು. ಎಲ್ಲ ಮಕ್ಕಳಿಗೆ ಸುಸಂಸ್ಕೃತನಾಗಿ ಮಾಡಬೇಕು. ಎಲ್ಲ ಮಕ್ಕಳು ನೋಡಿ ಬೇರೆ ಶಾಲೆಯವರು, ಬೇರೆ ಒಂದು ಅಧಿಕಾರಿಗಳು ತಲೆ ತಗ್ಗಿಸಬೇಕು ಅಂಥ ಒಂದು ಮಕ್ಕಳನ್ನು ನಾವು ಕಾಡಂಗಿರ ಬಿ ಶಾಲೆಯಲ್ಲಿ ಮಾಡಬೇಕಂತೇಳಿ ಎಲ್ಲ ಶಿಕ್ಷಕರು ನನ್ನದು ಒಂದು ಮಹದಾಸೆಯಾಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಹಾಯ ಭಾಳ ಮುಖ್ಯದ. ಆದ್ರೆ ನಾನು ಏನಪ್ಪ ಅಂತಂದರೆ ಈ ಊರಿಗೆ ಬರುವಾಗ ಭಾಳಷ್ಟು ಜನ ಅಂದರು ಕಾಡಂಗೇರಿ ಊರು ಸರಿಯಾಗಿಲ್ಲ, ಅಂಥ ಊರಿಗೆ ನೀ ಯಾಕೆ ಹೋಗಿದೆ ಅಂತ ಕೇಳಿದ್ರು. ನಮ್ದು ಇದು 5ನೇ ಊರು. ಇಂಥ ಊರು ನಾ ಎಲ್ಲಿ ನೋಡಿಲ್ಲ. ಆದರೆ ಊರಲ್ಲಿ ಸಮಸ್ಯೆ ಇರ್ತಾವ, ಊರಲ್ಲಿ ರಾಜಕೀಯ ಇರ್ತದ, ಊರಲ್ಲಿ ಎಲ್ಲ ಇರ್ತದ.
ನಮ್ಮ ಊರಾಗೆ ಎಲ್ಲ ಕಾಡಂಗೇರಿಗೆ ಎಲ್ಲ ಊರಾಗ ಇದ್ದ ಸಮಸ್ಯೆನೇ. ಯಾಕೆಂದ್ರೆ ನನಗೆ 35 ವರ್ಷ ನೌಕರಿ ಆಯಿತು. ಈಗ ನನ್ನ ಬಳಿ ಇರ್ತಕ್ಕಂಥ 23 ಶಿಕ್ಷಕರು ನನಗೆ ನೌಕರಿ ಆದಾಗ ಹುಟ್ಟೇರಿ ಎಲ್ಲರೂ. ಅಂದರೆ ಇವರು ನನ್ನ ಮಕ್ಕಳು ಸರಿಸಮಾನ ಇದ್ದ ಶಿಕ್ಷಕರು ಮತ್ತು ಶಿಕ್ಷಕಿಯರು ನನಗೆ ನೌಕರಿ ಆದ ಟೈಮಿಗೆ ಇವ್ರದ್ದು ಡೇಟ್ ಆಫ್ ಬರ್ತಿ ಅಷ್ಟಿಲ್ಲ. ಅಂದರೆ 35 ಸರ್ವಿಸ್ನಲ್ಲಿ ನಾ ಏನಪ್ಪ ಅಂತಂದರೆ ಫುಲ್ ಆರಾಮಿದ್ದಿದ್ದು ಈ ಕಾಡಂಗಿರ ಬಿ ಎಲ್ಲಿನೇ. ನಮ್ಮ ಫ್ರೆಂಡ್ಸರು, ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಿನ ಹೆಡ್ ಮಾಸ್ಟರ್ ಏನಂತಾರೆ, ಏನೋ ಅಂಥ ದೊಡ್ಡ ಊರಾಗ ಹ್ಯಾಂಗೆ ನೀ ಕಂಟ್ರೋಲ್ ಮಾಡ್ತೀವಿ, ನಮ್ಗೆ ಸಾಕಾಗಿದೆ, ನಮ್ಮ ಸಾಲಿ ಹೆಡ್ ಮಾಸ್ಟರ್ಕಿನೇ ಸಾಕಾಗ್ಯದ, ಊರ ಜನ ಕಾಟ ಸಾಕಾಗ್ಯದ ನನಗೆ, ನೀ ಅಂಥ ದೊಡ್ಡ ಊರಾಗಿ ಯಾವ ರೀತಿಯಾಗಿ ನಿಭಾಯಿಸ್ತಿ, ಯಾವ ರೀತಿಯಾಗಿ ಮಾಡ್ತೀವಿ ಅಂತೇಳಿ ನನಗೆ ಸಾಕಷ್ಟು ಫೋನ್ ಮಾಡ್ತಾರೆ. ನನಗೆ 5 ವರ್ಷ ಆದ್ರೂ ಎಳ್ಳಷ್ಟು ಚಿಂತೆನೇ ಇಲ್ಲ. ಸಾಲಿ ಅಂದ್ರೆ ನನಗೆ ಭಾಳ ಖುಷಿ. ಅದಕ್ಕಾಗಿ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನೀವು ಎಲ್ಲರೂ ಕೂತಿರಲ್ಲ, ನೀವೇ ಕಾರಣ. ಇದು ಸಾಲಿ ನಿಮ್ಮದು, ಮಕ್ಕಳು ನಿಮ್ಮ, ಇದೆಲ್ಲ ಪರಿಸರ ನಿಮ್ಮದು. ಇದು ಯಾರಪ್ಪ ಅಂತಂದ್ರೆ ಕಾಡಂಗಿರಿ ಬಿ ಅವ್ರ ಶಾಲೆ ಹತ್ರ, ಹೆಡ್ ಮಾಸ್ತರ್ನ ಶಾಲೆ ಹತ್ರ ಯಾರು ಅನ್ನಲ್ಲ. ಕಾಡಂಗಿರಿ ಬಿ ಶಾಲೆ, ಕಾಡಂಗಿರಿ ಬಿ ಅವರೇ ಶಾಲೆ. ಇದು ಹೆಡ್ ಮಾಸ್ತರ್ದಲ್ಲ, ಯಾವ ಮಾಸ್ಟರ್ಗಳದಲ್ಲ. ನಾವೇನು 3-4 ವರ್ಷ ಡ್ಯೂಟಿ ಮಾಡೋದು, ಈ ಊರು ಬಿಟ್ಟು ಏನದು ಮತ್ತೊಂದು ಊರಿಗೆ ಹೋಗ್ತೇವೆ. ಆದರೆ ನಿಮ್ಮ ಸಹಕಾರ, ನಿಮ್ಮ ಸಹಾಯ, ನಿಮ್ಮ ಪ್ರೋತ್ಸಾಹ, ನಿಮ್ಮ ತನು ಮನ ಧನದಿಂದ ಪ್ರತಿಯೊಂದು ರಂಗದಲ್ಲಿ ಸಹಾಯ ಮಾಡ್ತಿರಲ್ಲ, ಇದಕ್ಕಿಂತ ನನಗೆ ಹೆಚ್ಚಿನ ಸಂತೋಷ ಏನೂ ಇಲ್ಲ. ಆದ್ರೆ ಇವತ್ತು ನೋಡ್ರಿ, ಇವತ್ತು ನಾವು ಶಿಕ್ಷಕರೇ ಗಾಬರಿಯಾಗಿದ್ದು. ಒಂದು 100 ಟೊಪ್ಪಿಗೆ 100 ಟಾವೆಲ್ಲ 50 ಕುಪ್ಸ ತಂದು ನಾನು ಇಷ್ಟು ಜನ ಬರಲಿಕ್ಕಿಲ್ಲ ಅಂತ ಮಾಡಿದ್ದು. ಅಂದ್ರೆ ನಮ್ಮ ಟಾರ್ಗೆಟ್ ಮೀರ್ಯದ. ಆದ್ರೆ ನನಗಿದು ಒಂದು ಭದ್ರ ಬುನಾದಿ ಆಯಿತು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಬದಲಾವಣೆ ಮಾಡ್ಕೊಳಕ್ಕೆ ನನಗೆ ಭಾಳ ಅನುಕೂಲ ಐತಿದು. ಇಂಥ ಒಂದು ಅಂದ್ರೆ ಇಷ್ಟು ತಂದೆ ತಾಯಿ ಸೇರ್ತೀರಿ ಅನ್ನೋದು ನನಗೆ ಭರವಸೆ ಇದ್ದಿದ್ದಿಲ್ಲ. ಇದು ಹತ್ತಿ ಬಿಡಿಸುವ ಸೀಸನ್. ಇಂಥ ಒಂದು ಸೀಸನಿನಲ್ಲಿ ನಿಮ್ಮ ಮನೆ ಕೆಲಸ ಎಲ್ಲನೂ ಬಿಟ್ಟು ಶಾಲಾ ಮಕ್ಕಳ ಸಲಕ್ಕಾಗಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ. ನಿಮ್ಮ ಉಪಕಾರ, ನಿಮ್ಮ ಒಂದು ಈ ಸಹಾಯ, ನಿಮ್ಮ ಒಂದು ಈ ಬರವಣಿಗೆ ನಾ ಏನಪ್ಪ ಅಂತಂದರೆ ನಾ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ವ್ಯವಸ್ಥೆಯನ್ನು ಈ ಕಾಡಂಗಿರಿ ಬಿ ಗ್ರಾಮದ ಜನತೆಯಿಂದ ಆದ. ಇದು ನನ್ನ ಅನಿಸ್ ಮಟ್ಟಿಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿಯೇ ನಮ್ಮ ಈ ಫೋಟೋ ಏನಪ್ಪ ಅಂತಂದ್ರೆ ಬೃಹದಾಕಾರವಾಗ್ಯದ ಅಂತೇಳಿ CRP ಅವರು ಮತ್ತು BO ಅವರು ಮೆಸೇಜ್ ಮಾಡ್ಯಾರ. ಈಗ ನನಗೆ BO ಅವರು CRP ಅವರು ಮೆಸೇಜ್ ಮಾಡಿದ್ರು, ಇಷ್ಟು ಜನ ಎಲ್ಲಿ ಕಲ್ತಿಲ್ಲ, ಎಲ್ಲ ಊರಾಗ ಯಾರು ಬಂದೇ ಇಲ್ಲ ಅಂತ 5 ಇಲ್ಕಂದ್ರೆ 6 ಜನ ಗೆಸ್ಟ್ ಟೀಚರ್ ಕೂಡಿಸಿ ಕಾರ್ಯಕ್ರಮ ಮಾಡ್ಯಾರ ಅಂತೇಳಿ ನನಗೀಗ ಮೆಸೇಜ್ ಬಂದು. ಆದರೆ ಇಂಥ ಒಂದು ಜನ ಏನಪ್ಪ ಅಂತಂದರೆ ಒಂದು ಎಂಗೇಜ್ಮೆಂಟ್ ಟೈಮ್ ಮತ್ತು ಮ್ಯಾರೇಜ್ ಟೈಮಿಗೆ ಬರಲಿಕ್ಕಿಲ್ಲ. ಅಂಥ ಒಂದು ಸನ್ನಿವೇಶ ತಾವೆಲ್ಲರೂ ನಿರ್ಮಾಣ ಮಾಡಿದ್ದೀರಿ. ತಮಗೆ ಎಷ್ಟು ಸಂತೋಷ ಹೇಳಿದ್ರೂ ಕಡಿಮೆ ಇಲ್ಲ. ಇದು ಕಾಡಂಗಿರಿ ಏನಪ್ಪ ಅಂತಂದ್ರೆ ನನಗೆ ತವ್ರ ಮನೆ ಇದ್ದಂಗೆ. ಇದು ಕಾಡಂಗಿರಿ ನನಗೆ ತವ್ರ ಮನೆ ಇದ್ದಂಗೆ. ನನಗೆ ಕಾಡಂಗಿರಿ ತವ್ರ ಮನೆ ಇದ್ದಂಗೆ. ನಾನು ಈಗ ತವ್ರ ಮನ್ಯಾಗ ಮನೆ ಮಗಳು ಹ್ಯಾಂಗೆ ಕಾಡಿಸ್ತಾಳೆ, ಅಣ್ಣ ತಮ್ಮ ತಂದೆ ತಾಯಿಗೆ ನಾವು ಪ್ರತಿಯೊಂದು ವಿಷಯದಲ್ಲಿ ನಿಮ್ಗೆ ಕಾಡ್ಸೋತೇ ಇರ್ತೀನಿ, ಕೇಳ್ಕೋತೇ ಇರ್ತೀನಿ. ಎದ್ರ ಸಲಕ್ಕಾಗಿ ಸಾಲಿ ಉದ್ಧಾರ ಸಲಕ್ಕಾಗಿ ಕಾಡಂಗಿರಿ ಬಿ ಗ್ರಾಮದ ಎಲ್ಲ ಜನರಿಗೆ ಕೇಳಿಕೊಳ್ಳುವುದೇನಪ್ಪ ಅಂತಂದ್ರೆ, ಈ ಊರ್ದು ಅನ್ನ ಉಣ್ತೇವಂದ್ರೆ, ಇದು ಮಕ್ಕಳದ ಅನ್ನ ಉಣ್ತೇವಂದ್ರೆ ಈ ಕಾಡಂಗಿರಿ ನಮ್ಮೆಲ್ಲ ಶಿಕ್ಷಕರದು. ಕಾಡಂಗಿರಿ ಅವರೇ ನಾವು. ನಮಗೆ ನೀವು ಪ್ರತಿಯೊಂದು ರಂಗದಲ್ಲಿ ಸಹಾಯ ಸಹಕಾರ ಇರಬೇಕು. ಯಾವ ರೀತಿಯಾಗಿ ಮದುಮಗಳು ಮನೆ ಮಗಳು ನಿಮಗೆ ಯಾವ ರೀತಿಯಾಗಿ ನಿಮಗೆ ತಾಯಿ ತಂದೆಗೆ, ಅಣ್ಣ ತಮ್ಮಗ ತಾಯಿ ತಂದೆಗೆ ಕಾಡ್ತಾಳ, ಅದೇ ರೀತಿ ನಾನು ಸಾಲಿ ಪ್ರಗತಿ ಸಲಕ್ಕಾಗಿ ನಾ ಇರೋ ತನಕ ಇನ್ನೂ 5 ವರ್ಷ ಆದ್ರೂ ನನ್ನ ಸರ್ವಿಸ್ ಇನ್ನೂ 5 ವರ್ಷದ. ಈ 5 ವರ್ಷ ಸರ್ವಿಸ್ನಲ್ಲಿ ನಿಮಗೆಲ್ಲರಿಗೂ ಪ್ರತಿಯೊಂದು ರಂಗದಲ್ಲಿ ಕಾಡ್ಕೋತಾ ಇರ್ತೀನಿ. ದಯವಿಟ್ಟು ನೀವು ಯಾರೂ ತಪ್ಪು ತಿಳ್ಕೊಬಾರ್ರಿ. ಪ್ರತಿಯೊಂದು ವಿಷಯವನ್ನ ಏನಾದ್ರು ಇದ್ದರೆ ನೇರವಾಗಿ ಶಾಲೆಗೆ ಬಂದು ಕೇಳಬೇಕು. ಅದು ಅಲ್ಲದೆ ತಾವು ಏನದ ಪ್ರಯತ್ನ, ನಮ್ಮ ಪ್ರಯತ್ನ ಜೊತೆ ತಮ್ಮ ಪಾಲಕರದು ಪ್ರಯತ್ನ ಇರಬೇಕು. ಮಗು ಎಲ್ಲಿಯಪ್ಪ ಅಂತಂದ್ರೆ ಪಾಲಕರ ಪ್ರಯತ್ನ ಇದ್ರೆ, ಪಾಲಕರ ಪ್ರಯತ್ನ, ಶಿಕ್ಷಕರ ಪ್ರಯತ್ನ ಇದ್ರೆ ಮಗು ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯದ. ಈಗ ಏನಪ್ಪ ಅಂತಂದ್ರೆ ನಮ್ಮ ಶಾಲೆ ಹ್ಯಾಂಗದ ಅಂದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಿಗಾಗಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಶಿಕ್ಷಕರು ಹೋಮ್ವರ್ಕ್ ಹೇಳ್ತಾರೆ, ಆದ್ರೆ ಮನ್ಯಾಗ ಹೋಗಿ ಹೋಮ್ವರ್ಕ್ ಮಾಡಂಗಿಲ್ಲ ಶಿಕ್ಷಕರು. ಈಗ ನಮ್ಮ ಗೆಸ್ಟ್ ಟೀಚರ್ ಅಕ್ಕಮ್ಮದೇವ್ ಮೊನ್ನೆ 3ನೇ ತರಗತಿ ಕ್ಲಾಸ್ ಟೀಚರ್ ಅವರು 3ನೇ ತರಗತಿ ಕ್ಲಾಸ್ ಟೀಚರ್ಗೆ ಎಲ್ಲ ಹೋಮ್ವರ್ಕ್ ಹಾಕಿ ಕೊಟ್ಟಾರ. 3 ಕಾಪಿಗೆ ಎಲ್ಲ ಹೋಮ್ವರ್ಕ್ ಹಾಕಿ ಕೊಟ್ಟಾರ. ಆ 50ಕ್ಕೆ 50 ಹುಡುಗರು ಹೋಮ್ವರ್ಕ್ ಮಾಡಿಲ್ಲ. ಅಕ್ಕ ಮಾದೇವಿ ನಾನು ಆಫೀಸ್ನಾಗೆ 50 ಹುಡುಗರಿಗೆ ಕರ್ಕೊಂಡು ಆಫೀಸ್ನಾಗ ಬಂದಳು. ನೀನು ಬಿಟ್ಟು ಮೊನ್ನೆ ಯಾಕವ ಅಂದೆ ನಾನು. ಸರ್
ಈ ಹುಡುಗರಿಗೆ 3 ಕಾಪ್ಯಾಗ ಹೋಮ್ವರ್ಕ್ ಹಾಕಿ ಕೊಟ್ಟಿನಿ, ಒಂದು ಹುಡುಗರು ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ, ಹ್ಯಾಂಗೆ ಮಾಡ್ಬೇಕು ರೀ, ನನಗೆ ಸಾಕಾಗ್ಯದ ಹುಡುಗರು ಕಾಲಾಗ ಅಂದಳು. ಅಕ್ಕಮ್ಮ ಸಣ್ಣ ಹುಡುಗರು ಇರ್ತಾವ, ಒಂದೊಂದು ದಿನ ಮಾಡಲ್ಲ, ಅದಕ್ಕೆ ಬೇಜಾರಾಗಬಾರ್ದು, ಸಣ್ಣ ಸಾಲಿ ಅದ, ಇದು ಸಣ್ಣ ಮಕ್ಕಳು ಇರ್ತಾವ, ಆ ಮಕ್ಳಿಗೆ ಕರಿ ನಾ ಎಲ್ಲ ಹೇಳ್ತೀನಿ ಅಂಥೇಳಿ ರಂಬೋಸಿ ಎಲ್ಲ 50 ಮಕ್ಕಳಿಗೆ ತಿಳಿಸಿ ಸಮಾಧಾನ ಹೇಳಿ ಮಾಡಿದ್ಬೇಕು. ಮರ್ದಿನೇನದ ಅವೇ 50 ಮಕ್ಕಳು ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಸಾಲಿಗೆ ಬಂದರು. ಇದು 2 ದಿನದಿಂದ ಆದ ಇದು ಕಠಿಣ, ಇದು 50 ಮಕ್ಕಳು. ಹಾಗೆ ಮಕ್ಕಳ ಸಮಸ್ಯೆ ಸಾವಿರ ಇರ್ತದೆ. ನೀವು ಮನೆಗೆ ಬಂದು ಮಕ್ಕಳಿಗೆ ತಾಯಿ ತಂದೆ ಆದವರು, ಮನೆಗೆ ಬಂದು ಮಕ್ಕಳಿಗೆ ತಾಯಿ ತಂದೆ ಆದವರು, ಏ ತಮ್ಮ ಶಾಲೆಗೆ ಏನು ಹೇಳ್ಯಾರ, ಏ ತಂಗಿ ಶಾಲೆಗೆ ಏನು ಹೇಳ್ಯಾರ, ಅದು ತೆಗೆದು ಬರಿ, ಅದು ತೆಗೆದು ನೋಡು, 1 ತಾಸು ನೀವು ಅವ್ರು ಎದ್ರ ಕೂತ್ರೆ ಸಾಕು, 10 ವರ್ಷನಾಗ ಅವರು ಇಂಟೆಲಿಜೆಂಟ್ ಆಗೇ ಆತಾರ. ಈಗ ಏನದ ಮನ್ಯಾಗ ತಂದೆ ಮಗಳಿಗೆ ಹೊಡ್ಲಿಕ್ಕೆ ಆತಂದ್ರೆ ಯಾಕೆ ಹೊಡಿತು ಬಿಟ್ಟು ಕಲಿಯಲಿಕ್ಕೆ ಓದಟ್ಟೆ ಹೋಗಲಿಕ್ಕೆ ಯಾರು ಕಲಿತೆ ನೌಕರಿಗೆ ಹೋಗ್ಯಾರ ಏನೋ ತಾಯಿ ತಂದೆ ಅನ್ನಬಾರ್ದು. ಆದ್ರೆ ತಾಯಿ ಹೊಡ್ಯೋ ಕಾಲಕ್ಕೆ ತಂದೆ ಏನು ಹೊಡಿತೀವಿ, ಮಗನಿಗೆ ಹೊಡಿಬೇಡ, ಮಕ್ಕಳಿಗೆ ಹೊಡಿಬೇಡ ಅಂತೇಳಿ ತಂದೆ ಅನ್ನಬಾರ್ದು. ತಾಯಿ ತಂದೆ ಶಿಕ್ಷಕರು ಎಲ್ಲರೂ ಕೂಡ ಇವೆಲ್ಲ ಮಕ್ಕಳು ಏನದ ಭವಿಷ್ಯ ಸುಧಾರಣೆ ಮಾಡೋದದ. ನೀವೇನದ ಅದಕ್ಕಾಗಿಯೇ ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿಯವರು ಪ್ರೈವೇಟ್ ಶಾಲೆಗೆ ಪಾಲಕರ ಮೀಟಿಂಗ್ ಇರ್ತದೆ, ಗೌರ್ಮೆಂಟ್ ಶಾಲೆಗೆ ಯಾಕೆ ಇರಂಗಿಲ್ಲ, ನೀವು ಕರೀರಿ ನೋಡಮ್ಮ ಎಷ್ಟು ಪಾಲಕರು ಬರ್ತಾರೆ ನೋಡಿ ಗೊತ್ತಾಗ್ತದ. ನಮಗೇನದ ಫೋಟೋಗಳು ಹಾಕ್ಬೇಕಂತ ಹೇಳ್ಯಾರ, ನಿಮ್ಮ ಎಲ್ಲ ಪಾಲಕರದ್ದು ಫೋಟೋ ಆಗಬೇಕು, ಮತ್ತು ಅದ್ರ ಮೇಲೆ ಅವರು ಯೋಜನೆ ಮಾಡಿ ಮತ್ತು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ವರ್ಷ ಜಾರಿಗೆ ಬಂದಿದೆ. ಇದಕ್ಕೆಲ್ಲ ಈ ಶಾಲೆ ಬೆಳೆಯಲು ಕಾರಣೀಭೂತರು, ಈ ಶಾಲೆ ರಾಜ್ಯ ಮಟ್ಟದಲ್ಲಿ ಹೋಗಲು, ನನಗೆ ಒಂದು 5 ಪ್ರಶಸ್ತಿ ಬರಲು ನೀವು ಕಾಡಂಗೇರ ಪಾಲಕ ಪೋಷಕರು, ನನ್ನ ಎಲ್ಲ ಶಿಕ್ಷಕರು ಮತ್ತು ಮುದ್ದು ಮಕ್ಕಳು, ಅಡಿಗೆಯವರು, ಇವರೆಲ್ಲರ ನಾ ಏನು ಕೇಳಿದ್ರು ಇಲ್ಲೇ ಅಂದಿಲ್ಲ ಯಾರು. ಈಗ ಏನಪ್ಪ ಅಂತ ನಾನು ಚಂದ್ರಿಗೊಂದು ಮಾತಂದೆ, ಚಂದ್ರು ನಮ್ಮಲ್ಲಿ ಸೌಂಡ್ ಬಾಕ್ಸ್ ಇಲ್ಲ ನೋಡಪ್ಪ ಅಂದೆ. ನಾನು ಏನು ಮಾಡ್ಯ, ನಾನು ಚಂದ್ರು ಇಬ್ರಾಹಿಂ ಪಂತ್ ಚಂದ್ರು ಅದಾರ ಇಲ್ಲ ಇಲ್ಲಿ, ಅವ್ರು ಏನು ಮಾಡ್ಯಾರ 500 ರೂಪಾಯಿ ಪ್ಲಸ್ ಮಾಡಿ ನಮ್ಗೆ 17,000-18,000 ರೂಪಾಯಿ ಕೊಟ್ಟರೆ ತಂದೆವು. ಮೊನ್ನೆ CC ಕ್ಯಾಮ್ರಾಕ್ಕೆ ನಮ್ಮ ಪಂಚಾಯತಿಯವ್ರು ಎದರು ಮತ್ತು ನಾಗಪ್ಪ ಉಲ್ಟಿಯವ್ರು ಎದರು, ಎಲ್ಲರೂ ಲಕ್ಷ್ಮಣವ್ರು ಎದರು, ಎಲ್ಲರಿಗೆ ಅಂದೆವು. ಅವಾಗ ಅವ್ರು 25,000 ರೂಪಾಯಿ ವ್ಯವಸ್ಥೆ ಮಾಡಿಕೊಟ್ರು ದೇವಪ್ಪ ಬಂಗಾರಿಯವರದು. ಈಗ ಯಾವುದೇ ಒಂದು ಕೆಲಸ ಹಿಂದೆ ಬಿದ್ದದ ಅಂದ್ರೆ ಸಾಕು, ಅವು ಅಧಿಕಾರದಾಗ ಇರಲಿ ಇರದೇ ಇರಲಿ, ತನು ಮನ ಧನದಿಂದ ನೀವು ಎಲ್ಲರೂ ಸಹಾಯ ಸಹಕಾರ ಮಾಡಿರಿ ಅಂಥೇಳಿ ಇಷ್ಟೆಲ್ಲ ಮುಂದಕ್ಕೆ ಬಂದದ. ಇಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಅಧ್ಯಕ್ಷ ಭಾಷಣಕ್ಕೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಯವರೆಗೆ ಮಾತನ್ನ ಆಡಿರ್ತಕ್ಕಂತಹ ನಮ್ಮ ಶಾಲೆಯ ಹಿರಿಯ ಮುಖ್ಯ ಗುರುಗಳು ಶ್ರೀಯುತ ಆಯುಬ್ ಜಮಾದಾರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಒಂದು ಮಗು ಶಾಲೆನಲ್ಲಿ ಎಷ್ಟು ತಾಸಪ್ಪ ಇರುತ್ತೆ ಅಂತಂದ್ರೆ 10 ರಿಂದ 4 ಗಂಟೆ ತನ. 10 ರಿಂದ 4 ಗಂಟೆ ಅಂದ್ರೆ ಎಷ್ಟಾಗುತ್ತೆ ಟೈಮ್ ನೋಡ್ರಿ, 11, 12, 1, 2, 3, 4 ಅಂದ್ರೆ 6 ತಾಸು ಮಾತ್ರ ಶಾಲೆನಲ್ಲಿ ಇರುತ್ತೆ. ಉಳಿದ ಗಂಟೆಯಲ್ಲಿ ಎಲ್ಲಿರುತ್ತೆ, ಮನೆಯಲ್ಲಿರುತ್ತಂದ್ರೆ ಮಕ್ಕಳ ಮೇಲೆ ಪರಿಣಾಮ ಜಾಸ್ತಿ ಬೀರೋರು ಟೀಚರ್ಸಾ ಪೇರೆಂಟ್ಸ್ಗಳು ಮಕ್ಕಳ ಮೇಲೆ ಕಾಳಜಿಯನ್ನು ಅತಿಯಾಗಿ ವಹಿಸಿದ್ದೇ ಆದಲ್ಲಿ ತಮ್ಮ ಮಕ್ಕಳು ಕೂಡ ಏನಪ್ಪ ಅಂದ್ರೆ ಮುಂದೊಂದು ದಿನ ಭವ್ಯ ಭಾರತದ ಉತ್ತಮ ಪ್ರಜೆಗಳಾಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಶಿಕ್ಷಕ ಎಂದರೆ ಒಂದು ವ್ಯಕ್ತಿಯಲ್ಲ, ಅದೊಂದು ಶಕ್ತಿ ಅಂತ. ಶಕ್ತಿ ಏನಂದ್ರೆ ನಮ್ಮ ಶಾಲೆನಲ್ಲಿದೆ. ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂತಹ ಗುರುಗಳಿದ್ದಾರೆ. ಅಂತಹ ಗುರುಗಳಿಗೆ ತಾವೆಲ್ಲರೂ ಆ ಒಂದು ಗೌರವವನ್ನು ಸೂಚಿಸಿದ್ದೇ ಆದಲ್ಲಿ ಶಾಲೆ ಉತ್ತಮವಾಗಿ ನಡೆಯುತ್ತೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಓಕೆ, ನಿಮಗಾಗಿ ಒಂದು ಮನರಂಜನೆ ಕಾರ್ಯಕ್ರಮ. ನಮ್ಮ ಶಾಲೆ ವಿದ್ಯಾರ್ಥಿನಿಯರು ಒಂದು ಡ್ಯಾನ್ಸ್ ಮಾಡಲಿದ್ದಾರೆ, ದಯವಿಟ್ಟು ಹೋಗ್ಬೇಕು. ನಾನು ಭಾಷಣ ಮಾಡೇ ಇಲ್ಲ, ನೀವೆಲ್ಲರೂ ಹೋಗ್ತಾ ಇದ್ದೀರಿ. ಚಂದ ಮಾಮ ಬಾರು ಅಂತಕ್ಕಂತಹ
ತಮ್ಮ ನೃತ್ಯವನ್ನ ಪ್ರದರ್ಶನ ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಚಪ್ಪಾಳೆ ಇಷ್ಟಿಷ್ಟು ಬರಬಾರ್ದು, ಜೋರಾಗಿ ಬರಬೇಕು. ಚಪ್ಪಾಳೆ ಹೊಡೆಯೋದ್ರಿಂದ ಕೂಡ ಆರೋಗ್ಯವಾಗಿರ್ತಾರ ಮನುಷ್ಯ. ಒಂದು ಸೈಂಟಿಫಿಕಲ್ ಪ್ರೂವ್ ಇದೆ. ಏನೋ ಚಪ್ಪಾಳೆ ಹೊಡೆಯೋದ್ರಿಂದ ರಕ್ತ ಪರಿಚಲನೆ ಸ್ವಲ್ಪ ಕಡಿಮೆ ಮಾಡಿ, ರಕ್ತ ಪರಿಚಲನೆ ಚೆನ್ನಾಗಿ ಆಗ್ಬಿಟ್ಟು ನಾವು ಆರೋಗ್ಯವಾಗಿರ್ತೀವಿ. ಹಾಗಾದ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡ್ರಿ. SSC 8 ಗುಟ್ಟು ಹೇಳಿನಿ, ಅದ್ರಾಗ ಅನಾವಶ್ಯಕವಾಗಿ ಮಾತಾಡಬಾರ್ದು ಅಂತ ಮತ್ತೆ ಮಾತಾಡ್ತಾರೆ ನೋಡಿ. ಆ ಕಡೆ ಯಾರೋ ಒಂದು ನಾಟಕ ಇದೆ, ಆ ವಿದ್ಯಾರ್ಥಿಗಳು ಬಂದು ನಾಟಕವನ್ನು ಮಾಡಬೇಕು. ಮಲ್ಲಯ್ಯ ಹಾಗೂ ಸಂಗಡಿಗರು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ವೇದಿಕೆಗೆ ಬರಬೇಕು ದಯವಿಟ್ಟು. ಏನ್ ಮಾಡ್ತಾ ಇದ್ದೀರಾ ಮಕ್ಕಳೇ? ಆಯ್ತು ಸರಿ, ಮೊದಲು ಅಟೆಂಡೆನ್ಸ್ ತಗೊಳಕ್ಕೆ ಬಿಡಿ. ಅಯ್ಯಯ್ಯ, ಇದ್ರಾಗ ಹೆಸರೇ ಇಲ್ಲಲ್ಲ. ಆಯ್ತು ಸರಿ, ನಾನೇ ತಗೊಳ್ತೀನಿ. ನಿನ್ನ ಹೆಸರೇನು? ರಾಜ. ನನ್ನ ಹೆಸರು ಸುಳ್ಳ, ನನ್ನ ಉಸಿರು. ಹಂಗಾದ್ರೆ ನಿನ್ನ ಹೆಸರು ರಾಜ. ನನ್ನ ಹೆಸರು ಸುಳ್ಳ, ನನ್ನ ಉಸಿರು. ಹಂಗಾದ್ರೆ ನಿನ್ನ ಹೆಸರು ರಾಜನಾ? ಆಯ್ತು ಕುಂತ್ಕೊಳ್ಳಪ್ಪ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ನಾಗವಲ್ಲಿ. ಲಗ ಲಗ. ಅಂದ್ರೆ ನಿನ್ನ ಹೆಸರು ನಾಗವಲ್ಲಿನಾ? ಹೌದು ಮೇಷ್ಟ್ರೆ. ಆಯ್ತು ಕುಂತ್ಕೊಳ್ಳಮ್ಮ. ನಮಸ್ತೆ ಮೇಷ್ಟ್ರೆ. ನಮಸ್ತೆ ಮೇಷ್ಟ್ರೆ. ನಮಸ್ತೆ. ನೀವ್ಯಾರು? ಶಿವನ್ ತಂದೆ ರೀ. ಬುತ್ತಿ ಕೊಡ್ತೀನಿ. ಆಯ್ತು ಆಯ್ತು ಸರಿ ಕೊಡು. ಶಿವ ತಗ ಮೈಕ್. ಶಿವನ್ ತಂದೆ ಹೊಟ್ಟೆ ತುಂಬ ಊಟ. ಹೋಗಿ ಬರ್ತೀರ ಮೇಸ್ತ್ರಿ? ಆಯ್ತು ಹೋಗಿ ಬಾ. ಶಿವ ಶಿವ ಎಲ್ರು ಶಿವ. ಶಿವ ಊಟ ಮಾಡೋ ಟೈಮ್ ಏನು? ಆಯ್ತು ಸರಿ, ಉಂಡಿಗೆಸಿಂದ ಬಂದು ಜಾಗಕ್ಕೆ ಕೂಡು. ನಿನ್ನ ಹೆಸರೇನು? ಮೇಷ್ಟ್ರೆ, ನಾವು ಒಂದು ಹಾಡು ಹಾಡ್ತೀನಿ, ಅದ್ರಾಗೆ ಕಂಡಿಡ್ರಿ ಮೇಷ್ಟ್ರೆ. ಆಯ್ತು ಪಾಡ ಅಂತ. ಆಯ್ತು ಸರಿ, ಹಾಡು. ಶ್ರೀಕೃಷ್ಣ ಮುಕುಂದ ಮುರಾರೆ, ಶ್ರೀಕೃಷ್ಣ ಮುಕುಂದ ಮುರಾರೆ. ನಿನ್ನ ಹೆಸರು ನನ್ಗೆ ಗೊತ್ತಾಗ್ಲಿಲ್ಲ, ನೀನೇ ಹೇಳು. ಮೇಷ್ಟ್ರೆ, ನನ್ನ ಹೆಸರು ಶ್ರೀಕೃಷ್ಣ ಮೇಷ್ಟ್ರೆ. ಆಯ್ತು ಸರಿ, ಕುಂತ್ಕ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಗೌರಿ ಮೇಷ್ಟ್ರೆ. ನೀನು ಹಾಡ ಹಾಡಬೇಡ, ನಾನೇ ನಿನ್ಗೋಸ್ಕರ ಹಾಡು ಹೇಳ್ತೀನಿ. ಕರಣೆ ತೋರಮ್ಮ ತಾಯಿ ಗೌರಿ
ಸರಿ ಸರಿ ಬರಲಿ ನೀವು ಕಡೆ ಬರ್ರಿ. ಅಯ್ಯೋ ಅಯ್ಯೋ ದೇವ್ರೆ ನನ್ಸಲ ಹಾಡ ಆಡಿದ್ದೀರಾ ಮೇಷ್ಟ್ರೆ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಮೇಷ್ಟ್ರೆ. ಆಹಾ ಸಂತೋಷ, ಆಹಾ ಸಂತೋಷ, ಆಹಾ ಆಹಾ ಸಂಗೀತ. ಆಯ್ತು ಸರಿ ಕುಂತ್ಕೊಳ್ಳ. ನಿಮ್ಗೆ ದೊಡ್ಡರನ್ನದ್ ಮರ್ಯಾದನೆ ಇಲ್ವಾ ಚೂರುನು? ನನ್ಗೆ ಬರೋ ಕೋಪಕ್ಕೆ ನಿಮ್ಗೆ ನೀರ್ ತುಂಬಿರೋ ತೊಟ್ಟಿಗೆ ಹಾಕ್ಬೇಕನ್ಸುತ್ತೆ. ನೀವು ಎಲ್ಲರೂ ಕೂತ್ಕೋಬೇಕು. ಯಾರು ಎದ್ದೇಳ್ಬಾರ್ದು. ಇಷ್ಟೆಲ್ಲ ಆದ್ಮೇಲೂ ನನ್ಗೆ ಒಂದು ಹಾಡು ಆಡ್ಬೇಕು ಅನ್ಸುತ್ತೆ. ದಾರಿ ಕಾಣದಾಗಿದೆ ಶ್ರೀ ರಾಘವೇಂದ್ರನೇ. ನೀವ್ ನಿನ್ನ ಹೆಸರೇನಮ್ಮ? ಮೇಷ್ಟ್ರೆ ಹೆಸರು ಕಾವೇರಿ ಅಂತ ಇವಳಿಗೆ ಮಾತು ಬರಲ್ಲ ಮೇಷ್ಟ್ರೆ. ತಾಯಿ ನಮ್ಮ ಕಾವೇರಿ ನದಿ ತುಂಬಾ ಒಳ್ಳೇದು ಮಾಡ್ತಾಳೆ, ತುಂಬಾ ಒಳ್ಳೆಯವಳು. ಆಯ್ತು ಕಾವೇರಿ, ದೇವ್ರು ಒಳ್ಳೇದ್ ಮಾಡಿ ಕುಂತ್ಕ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಆಂಟೋನಿ. ಆಂಟೋನಿ. ಆಯ್ತು ಅಕ್ಬರಿ ಕುಂತ್ಕ. ನಿನ್ನ ಹೆಸರೇನಮ್ಮ? ಇವಳ ಹೆಸರು ಭುವನೇಶ್ವರಿ ಅಂತ. ಇವಳಿಗೆ ಕಿವಿ ಕೇಳಿಸಲ್ಲ. ನಮ್ಮ ತಾಯಿ ಭುವನೇಶ್ವರಿ, ಇವಳಿಗೂ ಯಾವ ವ್ಯತ್ಯಾಸ ಇಲ್ಲ. ನಮ್ಮ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಾಳೆ, ತುಂಬಾ ಒಳ್ಳೆಯವಳು. ಆಯ್ತು ಭುವನೇಶ್ವರಿ, ದೇವ್ರು ಒಳ್ಳೇದ್ ಮಾಡಿ ಕುಂತ್ಕ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಿ. ಆಯ್ತು ಲಕ್ಷ್ಮಿ ಕುಂತ್ಕ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಆಯ್ತು ಅಕ್ಬರ್ ಕುಂತ್ಕ. ಊಟ ತಂದಿನ್ರಿ ಮೇಷ್ಟ್ರೆ, ತಿನ್ರಿ. ಸಾಕ್. ನನ್ನ ಹೆಂಡ್ತಿ ಕಂಡ್ರು. ಹೌದು. ಸರಿ ಹೋಗಮ್ಮ. ಅಲ್ಲ ಇನ್ನೊಂದು ಲಕ್ಷ್ಮಿ, ಶಾರದಮ್ಮ, ಕರಣೆತ್ತೋರಮ್ಮ. ಆಯ್ತು ಕೂತಾಳೆ. ನೀವೆಲ್ಲ ತುಂಬಾ ಒಳ್ಳೆ ಮಕ್ಕಳು. ಓದ್ಕೊಳ್ಳಿ, ಜಾಣರಾಗ್ರಿ, ದೊಡ್ಡ ದೊಡ್ಡ ಕೆಲ್ಸಕ್ಕೆ ಸೇರ್ಕೊಳ್ಳಿ. ನೀನು ಮೇಷ್ಟ್ರೆ ಓದ್ಕೊಂಡು ಏನ್ ಮಾಡಿದ್ರು ಮೇಷ್ಟ್ರೆ? ದೊಡ್ಡ ದೊಡ್ಡ ಇಂಜಿನಿಯರ್ ಆಗ್ರಿ, ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗಿ ಸೇರ್ಕೊಳ್ಳಿ. ಈಗೆಲ್ಲ ನೀನು ಮಾತಾಡು ಹೇಳು. ರೈಟ್ ಓದಿ ಒಳ್ಳೆ ಬುದ್ಧಿವಂತರಾಗಿ ರೈತಾಗಿ ಹೇಳಿದ್ರೆ ಮೇಷ್ಟ್ರೆ. ನೀನು ಮಾನವತೆಯಾಗಿ ಸಂಖ್ಯೆ
ಸತ್ಯವಂತಾಗಿ ಸತ್ಯವಂತಾಗಿ ಬದುಕು ಅಂತ ಹೇಳ್ಕೊಟ್ಟಿದ್ದೀರಾ ಮೇಷ್ಟ್ರೆ? ಅಂತಿದ್ದೀರಾ ಮೇಷ್ಟ್ರೆ? ಅವ್ರಿಗೋಸ್ಕರ ಆಡೋಣ ಬರ್ರಿ. 1, 2, 3 ಸ್ಟಾರ್ಟ್. ಎಲ್ಲ ನೀವೇ ಹಿಡ್ತಾರೆ ಮೈಕ್ ಆಡ್ರಿ. ನೀವು 3 ಜನ ಮೈಕ್ ಕೊಟ್ಟಿದ್ದು. ಮೈಕ್ ಮುಂದೆ ಬಗ್ಗೆ ಹಾಂ ಮನಸ್ಸಿಂದ ಯಾರಿಗೆ ಕೆಟ್ಟವರಲ್ಲ, ಮನಸ್ಸಿಗೆ ಯಾರಿಗೆ ಕೆಟ್ಟವರಲ್ಲ. ಒಂದ್ಮಾತು ಬರ್ತಾರೆ, ಒಂದ್ಮಾತು ಬರ್ತಾರೆ, ಒಂದ್ಮಾತು ಬರ್ತಾರೆ, ಒಂದ್ಮಾತು ಹೋಗ್ತಾರೆ. ತಿಳ್ಕೊಂಡು ಹೇಳೋರೆ ಮನುಷ್ಯ ಜಾಣೆ, ತಿಳ್ಕೊಂಡು ಹೇಳೋರೆ ಮನುಷ್ಯ ಜಾಣೆ. ಧನ್ಯವಾದಗಳು. ಓಕೆ. ತಮ್ಮ ತೊದಲು ನುಡಿಗಳಿಂದ ಅತ್ಯಂತ ನಟನೆ ಮಾಡಿರ್ತಕ್ಕಂತಹ ಅಭಿನಂದನೆಗಳು. ಅಂತಹ ಪುಟಾಣಿಗಳು ತಮ್ಮ ತೊದಲು ನುಡಿಗಳನ್ನು ಕೇಳುವುದೇ ಬಹಳಷ್ಟು ಇಷ್ಟ. ಅದಕ್ಕೆ ಹೇಳೋದು, ಲಲ್ಲೆಯಿಂದ ತೊದಲು ನುಡಿದ ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಅಂತೇಳಿದೆ. ಅಂತಹ ಮಾತು ಕನ್ನಡ. ಕನ್ನಡ ಮಾತನ್ನ ಮಕ್ಕಳ ಬಾಯಿನಲ್ಲಿ ಕೇಳುವುದೇ ಅಂದ ಚಂದ. ಅಂತಹ ಕನ್ನಡದಲ್ಲಿ ನಾಟಕ ಮಾಡಿದ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಎಲ್ಲರಿಗೂ ಊಟ ಇದೆ, ದಯವಿಟ್ಟು ಊಟ ಮಾಡ್ರಿ, ಆಮೇಲೆ ಕಾರ್ಯಕ್ರಮ ನೋಡೋಣ. ಮಕ್ಕಳ ದಿನಾಚರಣೆ ಮಾಡೋಣ ಮತ್ತೆ.